ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ಬಿಹಾರಿಗಳ ಮುಂದೆ ಒಂದಷ್ಟು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಆಡಿರುವುದು ಒಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಹಿಂದೆ ಸಿಎಂ ಡಿಸಿಎಂ ನಾವು ಹೇಳಿದ್ದೆ ಫೈನಲ್ ಅಥವಾ ಹೈಕಮಾಂಡ್ ಕಡೆಯಿಂದ ಬರುತ್ತೆ ಸೂಚನೆ ಇಂಥದ್ದೆಲ್ಲ ಮಾತುಗಳಿತ್ತು. ಆದ್ರೆ ಮಹಾಗಠಬಂಧನ್ಗೆ ಬಿಹಾರದಲ್ಲಿ ನೀವು ಸಪೋರ್ಟ್ ಮಾಡಿ ಏನೇನು ಸ್ಥಾನಮಾನಗಳೆಲ್ಲ ಹೇಳಿದ್ರಲ್ಲ ಅದೆಲ್ಲವೂ ನೀವು ಕೊಟ್ಟಂತೆ ಅಂತ ಹೇಳಿದ್ರು. ಹಾಗಾದ್ರೆ ಬಿಹಾರದ ವೋಟರ್ಸ್ ಮುಂದೆ ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು? ಬರೀ ರಿಪೋರ್ಟ್ ನೋಡೋಣ. ಬಿಹಾರ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆಯಾಗುತ್ತಾ? ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಸ್ಥಾನ ಕೊಟ್ಟಂತೆ ಎಂದ ಡಿಕೆ. ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಸಿದ್ದರಾಮಯ್ಯ ಟಗರು ಟಕ್ಕರ್ ಕೊಡೋಕಾಗಲ್ಲ ಎಂದ ಜಮೀರ್. ಅದು ಒಂಥರ ಟಗರ್ ರೀ, ಅದು ಟಗರ್ ಯಾರು ಟಕ್ಕರ್ ಯಾರಿಲ್ಲ ಆತರ. ಆಟ ಕಾಂಗ್ರೆಸ್ ಮನೆಯ ಕುರ್ಚಿ ಆಟ ರೋಚಕ ಘಟ್ಟಕ್ಕೆ ತಲುಪಿದೆ. ನವೆಂಬರ್ ಶುರುವಾಗ್ತಿದ್ದಂತೆ ಎರಡೂ ಬಣದಲ್ಲಿ ಮೇಲಾಟಗಳು ಜೋರಾಗಿದೆ. ಸಿಎಂ ಬಣ ಅಹಿಂದ ನಾಯಕತ್ವ, ದಲಿತ ಸಿಎಂ ಕೂಗು ಎಬ್ಬಿಸಿ ಸಿಎಂ ಬದಲಾವಣೆ ಇಲ್ಲ ಎಂಬ ದಾಳ ಉರುಳಿಸುತ್ತಿದೆ. ಇದಕ್ಕೆ ಕೌಂಟರ್ ಆಗಿ ಡಿಕೆ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಅಂತ ಕೂಗಿದ್ರು. ಇವತ್ತು ಕೂಡ ಡಿಕೆ ಸಿಎಂ ಆಗ್ಬೇಕೆಂಬ ಕೂಗು ಪ್ರತಿಧ್ವನಿಸಿದೆ. ಬಿಹಾರ ಚುನಾವಣೆ ಫಲಿತಾಂಶದ ಮೇಲೆ ನಿಂತಿದ್ಯಾ ಕುರ್ಚಿ ಭವಿಷ್ಯ? ಎಸ್, ಮೊನ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಡೆಡ್ಲೈನ್ ಹಾಕಿಕೊಂಡಿದ್ದಾರೆಂಬ ಕಾಂಗ್ರೆಸ್ ಮನೆಯ ಪಡಸಾಲೆಯಲ್ಲಿ ಚರ್ಚೆ ಹರಿದಾಡ್ತಿದೆ. ಇದರ ಜೊತೆಗೆ ಏನೇ ಇದ್ರೂ ಬಿಹಾರ ಚುನಾವಣೆ ಬಳಿಕವೇ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಗದಿಗೆದ್ದಿವೆ. ಬಿಹಾರ ಫಲಿತಾಂಶದ ಮೇಲೆ ಸರ್ಕಾರದ ಕುರ್ಚಿ ಭವಿಷ್ಯ ನಿಂತಿದ್ಯಾ ಎಂಬ ಪ್ರಶ್ನೆಯೂ ಮೂಡಿದೆ. ಇದಕ್ಕೆಲ್ಲ ಡಿಕೆ ಆಡಿರೋ ಈ ಮಾತು ಪುಷ್ಟಿ ನೀಡುತ್ತಿದೆ. ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ನವೆಂಬರ್ 6 ಮತ್ತು 11ಕ್ಕೆ ಬಿಹಾರದಲ್ಲಿ ಮತದಾನ ನಡೆಯಲಿದೆ. ಬೆಂಗಳೂರಿನಲ್ಲೂ ಲಕ್ಷಾಂತರ ಬಿಹಾರಿಗಳು ವಾಸವಿದ್ದಾರೆ. ಇವರನ್ನ ಭೇಟಿ ಮಾಡಿದ್ದ ಡಿಕೆ ಬಿಹಾರಕ್ಕೆ ಹೋಗಿ ಮಹಾಗಠಬಂಧನ್ಗೆ ಮತ ಹಾಕಿ ಅಂತ ಕರೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಬಿಹಾರದ ಮುಖಂಡರು ನೀವು ಸಿಎಂ ಆಗೋದನ್ನ ನೋಡಲು ಬಯಸುತ್ತೇವೆಂದಿದ್ದಾರೆ. अपने समाज की ओर से आपको मुख्यमंत्री के रूप में देखना चाहते हैं. पूरे बिहार वासी आपके साथ है. हम लाखों की तादाद में सिर्फ बेंगलोर ही नहीं, हम बिहार में भी आपके साथ है. आने वाले समय में हम पूरे बिहार वासी आपको मुख्यमंत्री के रूप में देखना चाहते हैं. आने वाले दिनों में डी.के. शिवकुमार साहब हम आपको मुख्यमंत्री के रूप से देखें. ಹೀಗೆ ಬೆಂಗಳೂರಿನಲ್ಲಿ ಬಿಹಾರದ ವಾಸಿಗಳು ಡಿಕೆ ಸಿಎಂ ಆಗಬೇಕು ಅಂದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ದೊಡ್ಡ ಸಂದೇಶವನ್ನೇ ಕೊಟ್ಟಂತಿದೆ. ಅದೇನು ಅಂತ ನೀವೇ ಕೇಳಿ. ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನ ಕಾರಣ ಕೇಳಿದ್ರಲ್ಲ, ಬಿಹಾರದಲ್ಲಿ ನೀವು ಮಹಾಗಠಬಂಧನ್ ಅಧಿಕಾರಕ್ಕೆ ತಂದ್ರೆ ನೀವು ಎಲ್ಲಾ ಸ್ಥಾನವನ್ನ ಕೊಟ್ಟಂತೆ. ನೀವೆಲ್ಲ ಹೋಗಿ ಬಿಹಾರದಲ್ಲಿ ಮತ ಚಲಾಯಿಸಿ ಅಂತ ಬಿಹಾರಿಗಳಿಗೆ ಹೇಳಿದ್ರು. ಡಿಕೆ ಆಡಿದ ಈ ಮಾತು ಚರ್ಚೆಗೆ ಗ್ರಾಸವಾಗಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಡಿಕೆಗೆ ಸ್ಥಾನಮಾನ ಸಿಗುತ್ತಾ? ಬಿಹಾರದ ಚುನಾವಣೆ ಮೇಲೆ ಕುರ್ಚಿ ಭವಿಷ್ಯ ನಿಂತಿದೆಯಾ ಎಂಬ ಪ್ರಶ್ನೆ ಎದ್ದಿದೆ. ಹೀಗೆ ಡಿಕೆ ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಅತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಮೀರ್ ಸಿದ್ದರಾಮಯ್ಯ ಟಗರಿಗೆ ಟಕ್ಕರ್ ಕೊಡೋಕೆ ಆಗಲ್ಲ ಅಂದಿದ್ದಾರೆ. ಸಿಎಂ ಕುರ್ಚಿಯಲ್ಲಿ ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರೋಕೆ ಆಗಲ್ಲ ಅಂದಿದ್ದಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್ ಯಾರು ಟಕ್ಕರ್ ಯಾರಿಲ್ಲ ಆತರ. ನೀವೇ ಮಾಡ್ಕೊಳ್ತಾ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರು ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಇಲ್ಲಿ ಅವ್ರಿಗೆ. 2028ಕ್ಕೆ ಡಿಕೆ ಸಿಎಂ ಆಗಲಿ ಎಂದ ಜಮೀರ್ರಿಂದ ದಲಿತ ಸಿಎಂ ದಾಳ. ಅಷ್ಟೇ ಅಲ್ಲ, 2028ರ ಬಳಿಕ ಡಿಕೆ ಸಿಎಂ ಆಗಲಿ ಎಂದ ಜಮೀರ್ ಇದೇ ವೇಳೆ ದಲಿತರು ಸಿಎಂ ಆಗಬೇಕು ಅಂತ ಒತ್ತಿ ಹೇಳಿದ್ದಾರೆ. ದಲಿತ ಸಿಎಂ ಅಸ್ತ್ರವನ್ನ ಬಲವಾಗಿಸಿದ್ದಾರೆ.
ಈಗ ಈ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 28ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. APCC ಅಧ್ಯಕ್ಷನೂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದೀನಿ. ಮಾನ್ಯ DK ಶಿವಕುಮಾರ್ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಇದೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಮಗೂ ಆಸೆ ಇದೆ. ನಮ್ಮ ಜೈ ಭೀಮ್ ಬರ್ಬೇಕಂತ ನಮಗೂ ಆಸೆ ಇದೆ. ಅಂದ್ರೆ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿ. ನಾವು ಯಾರು ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಯಾರಿಲ್ಲ, ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ. ಸತೀಶ್ ಜಾರಕಿಹೊಳಿ ದೆಹಲಿ ದಂಡಯಾತ್ರೆ, ಅಹಿಂದ ಅಸ್ತ್ರನ. ಸಿದ್ದು ಡಿಕೆಗೂ ಮುನ್ನವೇ ಸತೀಶ್ ದೆಹಲಿ ಪ್ರವಾಸ, ಕುತೂಹಲ. ಬಿಹಾರ ಚುನಾವಣಾ ಹತ್ತಿರವಾಗ್ತಿದ್ದಂತೆ ರಾಜ್ಯ ನಾಯಕರ ದೆಹಲಿ ಯಾತ್ರೆಯು ತೀವ್ರಗೊಳ್ಳುತ್ತಿದೆ. ಡಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನಾಳೆಯಿಂದ ದೆಹಲಿ ಪ್ರವಾಸ ಕೈಗೊಂಡಿರೋದು ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಏನಿದರ ಮರ್ಮ, ಅದನ್ನೇ ತೋರಿಸ್ತೀವಿ ನೋಡಿ. ದೆಹಲಿಗೆ ಹೋಗಿ ವಾಪಸ್ ಆಗಿರೋ ಡಿಕೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ. ಇದಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಯ ದೆಹಲಿ ಪ್ರವಾಸದ ವಿವರ ಸೀಕ್ರೆಟ್ ಆಗಿದೆ. ಅಹಿಂದ ನಾಯಕರೆಂದು ಗುರುತಿಸಿಕೊಳ್ತಿರೋ ಸತೀಶ್ಗೆ ಅಹಿಂದ ನಾಯಕತ್ವ ಸಿಗಬೇಕು ಅಂತ ಸಿಎಂ ಪುತ್ರ ಯತೀಂದ್ರ ಕೂಡ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಕೂಡ ಅಹಿಂದಕ್ಕೆ ನಾಯಕತ್ವ ಸಿಗಬೇಕು ಅಂದಿದ್ರು. ಈ ಬೆನ್ನಲ್ಲೇ ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ಸಮಯವನ್ನು ನಿಗದಿ ಮಾಡಿಕೊಂಡಿರೋ ಸತೀಶ್ ವೇಣುಗೋಪಾಲ್ ಸುರ್ಜೇವಾಲಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸಚಿವ ಸತೀಶ್ ಜೊತೆ 5-6 ಮಾಜಿ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಅಹಿಂದ ನಾಯಕತ್ವದ ಬಗ್ಗೆ ಚರ್ಚೆ ಆಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿರೋ ಸತೀಶ್ ಅಧ್ಯಕ್ಷಗಿರಿ ಬಗ್ಗೆಯೂ ಮಾತುಕತೆ ನಡೆಸ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಆದ್ರೆ ಹೋಗುವವರೆಲ್ಲ ದೆಹಲಿಗೆ ಹೋಗ್ಲಿ ಅಂತ ಡಿಕೆ ಹೇಳಿದ್ರೆ ಸಿಎಂ ನನ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಗೊತ್ತಿಲ್ಲ, ಜಾರಕಿಹೊಳಿ ನನ್ನ ಜೊತೆ ಮಾತಾಡಿಲ್ಲ, ಡೆಲ್ಲಿಗೆ ಹೋಗೋ ವಿಚಾರ ಹೇಳಿಲ್ಲ. ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರ್ಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ಅವ್ರ ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ಕಾಗ್ತದ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದೆ. ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭಗವತ್ ಅವರಿಗೆ ಭೇಟಿ ಆಗ್ತಾರೆ. ದಿನೇಶ್ ಅವರು, ಬೇರೆಗೌಡರು, ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗ್ಬೇಕಲ್ಲ. ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗ್ತಾರೆ. ಈಗ 1-2-3 ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ, ಇನ್ವಿಟೇಷನ್ಗೆ. ಅದಕ್ಕೆ ಹೆಂಗ್ ಬಿಂಬಿಸ್ತೀರಾ? ಮತ್ತೆ ಈಗ ನಾಳೆ ಖರ್ಗೆ ಸಾಹೇಬ್ರು ಮನೆಗೆ ಬರ್ತಾರೆ, ಅಲ್ಲಿ ಹೋಗಿ ಮನೆಗೆ ಭೇಟಿ ಆದ್ರೂ ಮತ್ತೆ ನಾಳೆ ನೀವ್ ಹೆಂಗ್ ಬಿಂಬಿಸ್ತೀರ? ಮತ್ತೆ ದೆಹಲಿ ಭೇಟಿಯ ಮರ್ಮ ಏನು ಅಂತ? ಏನು ಮರ್ಮ ಇಲ್ಲ, ಏನಿಲ್ಲ. ಇವರೇ ಏನೇ ಇದ್ರು ಅವ್ರವ್ರ ಕರ್ಮ ಅಷ್ಟೇ. ಕಾಂಗ್ರೆಸ್ ಮನೆಯ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರೋ ಆರ್ ಅಶೋಕ್, ನವೆಂಬರ್ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಅಂದಿದ್ದಾರೆ. ಸರ್ಕಾರ ಇದ್ರೆ ತಾನೆ. ಈಗ ನವೆಂಬರ್ ಅಲ್ಲಿ ಅವರೇನೋ ಚೇಂಜ್ ಅಂತ ಹೇಳ್ತಾ ಇದಾರಲ್ಲ, ನವೆಂಬರ್ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಕುರ್ಚಿ ಕದನ ದೆಹಲಿಗೆ ಬಂದು ನಿಂತಿದ್ದು, ಬಿಹಾರ ಚುನಾವಣೆ ಬಳಿಕ ಮುಂದೇನಾಗುತ್ತೋ ಅನ್ನೋದೇ ಸದ್ಯ ಕುತೂಹಲ ಮೂಡಿಸಿದೆ. ಬೆಳಗಾವಿಯಿಂದ ಸಹದೇವ್ ಮಾನಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH